ಮನಸ್ಸು ಯಾವಾಗಲೂ ರಿಲ್ಯಾಕ್ಸ್ ಆಗಿರಲಿ. ಯಾವ ವ್ಯಕ್ತಿಯೇ ಆಗಲಿ ರಾಗ ದ್ವೇಷಗಳಿಗೆ ಅತೀತನಲ್ಲ. ಸ್ವಲ್ಪ ಮಟ್ಟಿಗಾದರೂ ಉದ್ವೇಗಕ್ಕೆ ಒಳಗಾಗದಿರುವುದು ಸಾಮಾನ್ಯ ವ್ಯಕ್ತಿಗೂ ಅಸಾಧ್ಯದ ಮಾತು. ಡಿಪ್ರೆಷನ್ ಹೆಚ್ಚಿಗೆ ಇದ್ದರೆ ಬ್ಲಡ್ ಪ್ರೆಷರ್ ಹೆಚ್ಚುತ್ತದೆ. ಒತ್ತಡದಿಂದ ಅಸಿಡಿಟಿ ಉಂಟಾಗುವುದು. ಭಯಂಕರವಾದ ವಿಷಯ ಕೇಳಿದಾಗ ಬೆವರಿಳಿಯುವುದು ಕೂಡ ಸಹಜ. ಈ ರೀತಿಯ ಭಾವೋದ್ವೇಗಗಳಿಂದ ಮನಸ್ಸಿನಲ್ಲಿ ಬರುವ ಮಾರ್ಪಾಡುಗಳು ಶರೀರದ ಮೇಲೂ ಪ್ರಭಾವ ಬೀರುತ್ತದೆ. ಅದೇ ರೀತಿಯಲ್ಲಿ ಶಾರೀರಿಕ ಅನಾರೋಗ್ಯದಿಂದ ಮನಸ್ಸು ಕೂಡ ಹಾಳಾಗುತ್ತದೆ. ನಮ್ಮ ಶರೀರದಲ್ಲಿ ಸಹಜವಾಗಿ ರೋಗ ನಿರೋಧಕ ವ್ಯವಸ್ಥೆ ಇರುತ್ತದೆ. ಈ ವ್ಯವಸ್ಥೆಯಿಂದಾಗಿ ಚಿಕ್ಕ ಪುಟ್ಟ ಶಾರೀರಿಕ ಕಾಯಿಲೆಗಳು ಸಹಜವಾಗಿ ನಿಯಂತ್ರಿತವಾಗಿರುತ್ತವೆ. ಮನಸ್ಸಿನ ಪ್ರಭಾವವು ರೋಗ ನಿರೋಧಕ ವ್ಯವಸ್ಥೆಯ ಮೇಲಿರುತ್ತದೆ. ಈ ವ್ಯವಸ್ಥೆ ಮಾನಸಿಕವಾಗಿ ಹತೋಟಿ ಮಾಡಲ್ಪಡುತ್ತದೆ. ಆದುದರಿಂದ ಮನಸ್ಸು ಶರೀರದ ಮಧ್ಯೆ ಶಕ್ತಿಯುತವಾದ ಅನುಬಂಧ ಇರುವುದುಂಟು. ಆದ್ದರಿಂದ ನಾವು ಆನಂದದಿಂದ ಇದ್ದರೆ ರಿಲ್ಯಾಕ್ಸ್ ಆಗಿಯೂ ಇರುವಂತಾಗುತ್ತದೆ. ಶರೀರವು ಕೂಡ ಆರೋಗ್ಯದಿಂದಿರುತ್ತದೆ. ಶರೀರದಲ್ಲಿ ಯಾವ ಕಾಯಿಲೆಯೂ ಇಲ್ಲದಿರುವಾಗ ಮನಸ್ಸು ಕೂಡ ಸಂತೋಷವಾಗಿ ಇರುತ್ತದೆ. ಆನಂದ ಸುಖದಂತಹ ಪರಿಸ್ಥಿತಿಗಳು, ಭಯ ದುಃಖದಂತಹ ವಿಚಿತ್ರಕಾರಿ ಪರಿಸ್ಥಿತಿಗಳು ಮನಸ್ಸಿನಿಂದ ಶರೀರಕ್ಕೆ ರವಾನಿಸುವ ರಾಯಭಾರಿಗಳು ನಮ್ಮ ಶರೀರದಲ್ಲಿಯೇ ಇರುತ್ತವೆ. ಈ ರಾಸಾಯನಿಕ ರಾಯಭಾರಿಗಳೇ ಪೆಪ್ಟೈಡ್ಸ್. ಭಾವೋದ್ವೇಗ ಉಂಟಾದಾಗ ಅವು ಬಿಡುಗಡೆಯಾಗುತ್ತವೆ. ಹೆಚ್ಚು ಭಾವೋದ್ವೇಗದಿಂದ ಇರುವಾಗ ಉಂಟಾಗುವ ಅಸೌಕರ್ಯದಿಂದ ರೋಗ ನಿರೋಧಕ ವ್ಯವಸ್ಥೆಯ ಕೆಲಸದಲ್ಲೂ ಲೋಪ ಕಂಡುಬರುತ್ತದೆ. ಇದು ಸರಿಯಾಗಿರಬೇಕೆಂದರೆ ಪೆಪ್ಟೈಡ್ಸ್ ಮತ್ತು ರೆಸಿಸ್ಟರ್ ಕೂಡ ಸಮಾನ ರೀತಿಯಲ್ಲಿರಬೇಕು. ಆ ಎರಡರ ಮಧ್ಯೆ ಸಮನ್ವಯ ಅತ್ಯವಶ್ಯಕ. ಆದುದರಿಂದ ಎಂತಹುದೇ ಪರಿಸ್ಥಿತಿಯಾದರೂ ಸ್ಥಿರ ಚಿತ್ತದಿಂದ ಇರುವುದು ಮುಖ್ಯ. ಇದಕ್ಕೆ ಮನಸ್ಸಿಗೂ ಸೂಕ್ತ ಶಿಕ್ಷಣ ಅವಶ್ಯಕ. ಮನಸ್ಸಿಗೆ ಕೋಪ ಉಂಟಾದರೂ ಅದು ಶರೀರದ ಎಲ್ಲ ಅವಯವಗಳ ಮೂಲಕ ಬಹಿರ್ಗತವಾಗುವುದು. ಜೀರ್ಣಾಶಯದಲ್ಲಿ ಅಸಿಡಿಟಿ, ಮೂತ್ರಪಿಂಡಗಳ ಮೂಲಕ ಅತಿಯಾದ ಮೂತ್ರ, ಚರ್ಮದ ಮೂಲಕ ಬೆವರು, ಮೆದುಳಿನ ಮೂಲಕ ತಲೆನೋವು, ಪ್ರಸರಣ ವ್ಯವಸ್ಥೆ ಮೂಲಕ ಅಧಿಕ ರಕ್ತ ಪ್ರಸರಣ, ನಾಡಿ ವ್ಯವಸ್ಥೆಯ ಮೂಲಕ ನರ್ವ್ಸ್ನೆಸ್, ಇವೆಲ್ಲವೂ ಕೋಪದ ಮೂಲಕವೇ ಬರುತ್ತದೆ. ಅದರಿಂದಾಗಿಯೇ ನಮ್ಮ ಕೋಪವೇ ನಮಗೆ ಶತ್ರು. ಬರೀ ಕೋಪವಷ್ಟೇ ಅಲ್ಲ, ಸಂತೋಷ, ದುಃಖ, ಬೇಸರದಂತಹ ಭಾವನೆಗಳು ಶರೀರದ ಮೇಲೆ ಪ್ರಭಾವ ಬೀರುತ್ತದೆ. ನಮ್ಮ ಆಲೋಚನಾ ವಿಧಾನಗಳು, ಅನುಭವ, ವರ್ತನೆ ಹಾಗೂ ನಂಬಿಕೆಗಳು ಶರೀರದ ಮೇಲೆ ಪ್ರಭಾವ ಬೀರುತ್ತವೆ. ರೋಗ ನಿರೋಧಕ ವ್ಯವಸ್ಥೆ ಮಾನಸಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿಯೇ ಶಾರೀರಿಕ ಮಾನಸಿಕ ರೋಗಗಳುಂಟಾಗುತ್ತವೆ. ಯಾವ ವ್ಯಕ್ತಿಯೇ ಆಗಲಿ ರಾಗ ದ್ವೇಷಗಳಿಗೆ ಅತೀತನಲ್ಲ. ಸ್ವಲ್ಪ ಮಟ್ಟಿಗಾದರೂ ಉದ್ವೇಗಕ್ಕೆ ಒಳಗಾಗದಿರುವುದು ಸಾಮಾನ್ಯ ವ್ಯಕ್ತಿಗೂ ಅಸಾಧ್ಯದ ಮಾತು. ಭಾವೋದ್ವೇಗಗೊಳಗಾದಾಗ ಮಾನಸಿಕ ಅಶಾಂತಿಯೊಂದಿಗೆ ಕೆಲವು ಶಾರೀರಿಕ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳೆಂದರೆ ಹೊಟ್ಟೆ ನೋವು, ತಲೆನೋವು, ಅಸಿಡಿಟಿ, ನಿದ್ರಾಹೀನತೆ, ಎದೆ ನೋವು,
ಮಲಬದ್ಧತೆ, ರಕ್ತದೊತ್ತಡ ಹೆಚ್ಚಾಗುವಿಕೆ, ಬಾಯಿ ಒಣಗುವುದು, ವಿಪರೀತವಾಗಿ ಬೆವರಿಳಿಯುವುದು, ನೀರಸ, ಯಾವ ಕೆಲಸ ಮಾಡಲಿಕ್ಕೂ ಮೂಡಿಲ್ಲದಿರುವುದು, ಅಜೀರ್ಣ, ಅತಿಮೂತ್ರ, ಪ್ರತಿ ಚಿಕ್ಕ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದು, ಇಂಟೆನ್ಷನ್ ಟೆಂಪರ್ಮೆಂಟ್, ಇವೆಲ್ಲ ವ್ಯತಿರೇಕದ ಭಾವನೆಗಳು. ಇವುಗಳಿಂದ ಅಂತರ್ಗತ ಶಕ್ತಿ ಕುಂದುತ್ತದೆ. ಅಂತರ್ಗತ ಶಕ್ತಿ ಕುಂಠಿತವಾದರೆ ಶರೀರವು ರೋಗಭೂಯಿಷ್ಠವಾಗುತ್ತದೆ. ಇದ್ದುದರಲ್ಲಿಯೇ ತೃಪ್ತಿ ಹೊಂದುವುದು, ಅಭಿವೃದ್ಧಿಗಾಗಿ ಪ್ರಯತ್ನಿಸುವುದು. ಆನಂದಮಯ ಜೀವನ, ಚುರುಕಿನಿಂದ ಜೀವನ ಕಳೆಯುವುದು, ರಚನಾತ್ಮಕ ಚಟುವಟಿಕೆಗಳಿಂದ ಜೀವನ ಕಳೆಯುವುದರಿಂದ ಅಂತರ್ಗತ ಶಕ್ತಿ ಹಿಮ್ಮಡಿಯಾಗುತ್ತದೆ. ಆಗಲೇ ಹಾಯಾಗಿ ಆನಂದದಿಂದ ಆರೋಗ್ಯದಿಂದ ಬದುಕಲು ಸಾಧ್ಯವಾಗುತ್ತದೆ. ಮಂತ್ರೋಚ್ಚಾರಣೆ, ಧ್ಯಾನ, ಯೋಗ, ಪ್ರಾರ್ಥನೆ, ಸತ್ಕಾರ್ಯಗಳು, ಸತ್ ಚಿಂತನೆಗಳಿಂದ ಅಂತರ್ಗತ ಪದರುಗಳು ಶಾಂತಿಯನ್ನು ಹೊಂದುತ್ತವೆ. ಕಳೆದು ಹೋದ ಶಕ್ತಿಯನ್ನು ಮತ್ತೆ ಹೊಂದುತ್ತವೆ. ಶರೀರವು ಅವುಗಳ ಪ್ರಭಾವಕ್ಕೊಳಗಾಗುತ್ತದೆ. ಇದೇ ಹೀಲಿಂಗ್ ಪ್ರಕ್ರಿಯೆ. ಫೀಲಿಂಗ್ ನಡೆದರೆ ಎಲ್ಲವೂ ಸರಿಯಾಗುತ್ತದೆ. ಆತುರತೆ, ಭಯ, ಡಿಪ್ರೆಷನ್, ಕೆಟ್ಟ ಅನುಭವಗಳು, ಮಾನಸಿಕ ರೋಗ, ಗಾಯ, ಮಾನಸಿಕ ತೊಂದರೆ, ಇಂತಹ ಅನೇಕ ರೀತಿಯ ಶಾರೀರಿಕ ಅಸ್ತವ್ಯಸ್ತಗಳನ್ನು ಸರಿಪಡಿಸಿಕೊಳ್ಳಬಹುದಾಗಿದೆ. ಮನಸ್ಸು ಸದಾ ರಿಲ್ಯಾಕ್ಸ್ ಆಗಿರುವಂತೆ ಜಾಗ್ರತೆ ವಹಿಸಿದರೆ ಶರೀರ ಕೂಡ ಹಿತಕಾರಿಯಾಗಿರುತ್ತದೆ. ಧನ್ಯವಾದಗಳು.